ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಮಾರ್ಟ್ ಕೊಟ್ಟಿದ್ದೀವಿ. ಅಮ್ಮನ ಮನೆಗೆ ರಜಕ್ಕೆ ಅಂತ ಬಂದಾಗೆಲ್ಲ ಡಿಮಾರ್ಟ್ಗೆ ಹೋಗೋದಂತೂ ಮಿಸ್ ಮಾಡಲ್ಲ. ಅಲ್ಲೇನೂ ತೊಗೊಂಡಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಓಡಾಡ್ಕೊಂಡು ಬರೋಣ ಅಂತ ಆದರೂ ಹೋಗಿ ಬಂದಿರ್ತೀವಿ. ಸೊ ಇವತ್ತು ಮಕ್ಕಳು ಕೂಡ ಆಟ ಮಾಡ್ತಾಯಿದ್ರು ಹೋಗೋಣ ಅಂತ. ಅಮ್ಮ ಕೂಡ ಊರಿಗೆ ಹೋಗಿದ್ರು ನಿನ್ನೆ. ಇವತ್ತು ಟೋಲಿಂದನೇ ಬರೋದ್ರಿಂದ ಟೋಲ್ ಹತ್ರನೇ ಡಿಮಾರ್ಟ್ ಇರೋದು. ಹಂಗೆ ಅವರು ಬರ್ತಾರೆ, ಒಟ್ಟಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ನನ್ನ ಚಿಕ್ಕ ಮಗ, ನನ್ನ ದೊಡ್ಡ ಮಗ ನಮ್ಮ ಅಮ್ಮನ ಜೊತೆನೇ ಹೋಗಿದ್ದ. ಹಾಗಾಗಿ ಅವರಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಅಂತ ನಾವು ಹೋಗ್ತಾ ಇದ್ದೀವಿ ಬೆಳಿಗ್ಗೆನೇ. ಆ್ಯಂಡ್ ಈಗ ಹೋಗ್ತಾ ಇರೋದು ನಾವು ನೆಲಮಂಗಲ ಡಿಮಾರ್ಟ್ಗೆ, ನೆಲಮಂಗಲ ಟೋಲ್ ಹತ್ರ ಇರೋ ಡಿಮಾರ್ಟ್ಗೆ. ಹಾಗೆ ಡಿಮಾರ್ಟಲ್ಲಿ ಏನೆಲ್ಲ ತೊಗೊಳ್ತೀವಿ ಅಂತ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ. ಪ್ರೈಸ್ ಎಲ್ಲ ಎಷ್ಟಿರುತ್ತೆ, ನಾರ್ಮಲ್ ದಿನಸಿ ಐಟಮ್ಗಳು ಆ ಥರದ್ದೆಲ್ಲ.
ತೋರಿಸಿ. ನಾವು ಡಿಮಾರ್ಟಲ್ಲಿ ತೊಗೊಳೋದಕ್ಕೂ ಗ್ರಾಸರಿನ ಇಲ್ಲಿ ಮಾಮೂಲಿ ಅಂಗಡಿ ತೊಗೊಳೋಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ ಅಲ್ಲಿಗೂ ಇಲ್ಲಿಗೂ ಒಂದು 5 ರಿಂದ 6 ರೂಪಾಯಿ ಅಂತೂ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್. ಈಗ ಒಂದು ವಸ್ತು ಮೇಲೆ ನಾವು ಅರ್ಧ ಕೆಜಿ ಅಥವಾ 1 ಕೆಜಿ ತೊಗೊಂಡ್ವಿ ಅಂತಂದರೆ ಅಲ್ಲಿ ಒಂದು 5 ರೂಪಾಯಿ ಆದರೂ ವ್ಯತ್ಯಾಸ ಇದ್ದೇ ಇರುತ್ತೆ. ಸೊ ಪರವಾಗಿಲ್ಲ, ಡಿಮಾರ್ಟಲ್ಲೂ ತೊಗೋಬೋದು. ಅಂದರೆ ತೊಗೊಳೋಕ್ಕೂ ಮುಂಚೆ ನಾವು ತೊಗೊಳ್ಳುವಾಗ ಕ್ವಾಲಿಟಿ ಚೆಕ್ ಮಾಡಿ ತೊಗೋಬೇಕು. ಅಂದರೆ ಈ ಡೇಟ್ಗಳನ್ನೆಲ್ಲ ನೋಡಿ ತೊಗೋಬೇಕು. ಕೆಲವೊಂದು ಪ್ರಾಡಕ್ಟ್ಸ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಬರೀ 1 ಮಂತ್ ಅಷ್ಟೇ ಇರುತ್ತೆ ವ್ಯಾಲಿಡಿಟಿ, ನಾವು ನೋಡದೆ ತೊಗೊಬಿಟ್ಟಿರ್ತೀವಿ. ಬಟ್ ನಾವು 2-3 ತಿಂಗಳು ಇಟ್ಕೋಬೇಕು ಅಂದಾಗ ಅದಾಗೋದಿಲ್ಲ. ತೊಗೊಳ್ಳುವಾಗ ನಾವು ಎಕ್ಸ್ಪೈರಿ ಡೇಟ್ ಎಲ್ಲ ನೋಡಿ ತೊಗೊಳ್ಬೇಕಾಗುತ್ತೆ ಅಷ್ಟೇ. ನಾನು 4 ಕೆಜಿ ಉದ್ದಿನ ಬೇಳೆ ತೊಗೊಂಡೆ. ಇದು ಒಂದು ಅರ್ಧ ಕೆಜಿಗೆ 90 ರೂಪಾಯಿ. ಅರ್ಧ ಕೆಜಿಗೆ 90 ರೂಪಾಯಿ. ನಾನು ಅರ್ಧ ಕೆಜಿ ತೊಗೊಂಡೆ, ಮತ್ತೆ ನಮ್ಮಮ್ಮ ಅರ್ಧ ಕೆಜಿ ತೊಗೊಂಡ್ರು. ನೆಕ್ಸ್ಟು ಬಾದಾಮಿ, ಇದು ಒಂದು ಅರ್ಧ ಕೆಜಿ ಇರೋದು. ಇದ್ರ ಮೇಲಿರೋ ಪ್ರೈಸ್ ಬಂದು 659 ಇದೆ ಆಯ್ತಾ. ಪ್ರೈಸ್ ಬಂದು 439 ರೂಪಾಯಿ. ನಾನು ಅರ್ಧ ಕೆಜಿ ತೊಗೊಂಡೆ, ಮತ್ತೆ ನಮ್ಮಮ್ಮ ಕೂಡ ಅರ್ಧ ಕೆಜಿ ತೊಗೊಂಡ್ರು. ಮತ್ತು ಇದು ಬ್ರಷ್ಗಳು, ಓರಲ್ ಬಿ ಟೂತ್ ಬ್ರಷ್. ಇದರಲ್ಲಿ 6 ಪೀಸ್ ಇದೆ. ಇದು ಪ್ರೈಸ್ ಬಂದು ಇದ್ರ ಮೇಲಿರೋದು 135 ರುಪೀಸು. ಬಟ್ ಇದು ಡಿಮಾರ್ಟ್ ಪ್ರೈಸ್ ಬಂದು 96 ರುಪೀಸು. ಡಿಮಾರ್ಟ್ ಪ್ರೈಸ್ ಬಂದು 96. 6 ಪೀಸ್ ಇದೆ. ಈ ಥರ ತಗೋಬೋದು, ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಇದು ಅರ್ಧ ಕೆಜಿ ಬಟಾಣಿ. ಇದ್ರ ಮೇಲಿರೋದು ಬಂದು ಪ್ರೈಸು 105 ರೂಪಾಯಿ ಇದೆ. ಬಟ್ ಡಿಮಾರ್ಟ್ ಪ್ರೈಸು 75 ರೂಪಾಯಿ ಅರ್ಧ ಕೆಜಿಗೆ. ಇದ್ರ ಮೇಲಿರೋದು 105, ಬಟ್ ಡಿಮಾರ್ಟ್ ಪ್ರೈಸು 75 ರೂಪಾಯಿ ಅರ್ಧ ಕೆಜಿಗೆ. ನೆಕ್ಸ್ಟ್ ಇದು ನಾವು ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಿ, ನೆನಪಿದೆಯಾ ಫ್ರೆಂಡ್ಸ್, ಪೆಟ್ರೋಮೆಂಟು ಅಂತಿದ್ವಿ ಇದಕ್ಕೆ. ಇದು ಬಂದು 30 ರೂಪಾಯಿ. ಬಟ್ ಬೈ 1 ಗೆಟ್ 1 ಫ್ರೀ ಅಲ್ಲಿ ಇದ್ದಿದ್ದು 30 ರೂಪಾಯಿ 2 ಪೀಸ್. ಚೆನ್ನಾಗಿದೆ ಫ್ರೆಂಡ್ಸ್ ಈ ಟೇಸ್ಟ್. ನೆಕ್ಸ್ಟ್ ಇದು ನಂದಿನಿ ತುಪ್ಪ ಅರ್ಧ ಲೀಟ್ರು. ಇದ್ರ ಮೇಲೆ ಪ್ರೈಸು 325 ಇದೆ. ಡಿಮಾರ್ಟ್ ಪ್ರೈಸ್ ಬಂದು 305. ನೆಕ್ಸ್ಟು ದ್ರಾಕ್ಷಿ ತಗೊಂಡ. ಇದ್ರ ಮೇಲೆ 210 ಇದೆ ಪ್ರೈಸ್ನ. ಡಿಮಾರ್ಟ್ ಪ್ರೈಸ್ ಬಂದು 158 ರೂಪಾಯಿ ಅರ್ಧ ಕೆಜಿಗೆ. ಕ್ವಾಲಿಟಿನೂ ಓಕೆ ಫ್ರೆಂಡ್ಸ್, ಚೆನ್ನಾಗಿದೆ. ಮತ್ತು ಇದು ಅರ್ಧ ಕೆಜಿ ಪಾಕೆಟ್ ಗೋಡಂಬಿ. ಇದ್ರ ಮೇಲಿರೋ ಪ್ರೈಸ್ ಬಂದು 677 677 ರೂಪಾಯಿ ಇದೆ. ಬಟ್ ಡಿಮಾರ್ಟ್ ಪ್ರೈಸ್ ಬಂದು 489. ಅರ್ಧ ಕೆಜಿಗೆ 489. ನಾನು ತಗೊಂಡೆ, ಅಮ್ಮ ತಗೊಂಡ್ರು. ಮತ್ತು ಗೋಲ್ಡ್ ವಿನ್ನರ್ ಎಣ್ಣೆ ತೊಗೊಂಡ್ರು ಅಮ್ಮ. ಅಂದರೆ ಇದು ಬಂದು 1 ಲೀಟ್ರಿಗೆ 148. ಇದು ಮಾಮೂಲಿ ಪ್ರೈಸ್ ಬಂದು 178 ಇದೆ. ಇದು ಡಿಮಾರ್ಟ್ ಪ್ರೈಸ್ ಬಂದು 148. 148 1 ಲೀಟ್ರಿಗೆ. ಆ್ಯಂಡ್ ಮತ್ತೆ ಅಮ್ಮ ಉಪ್ಪಿನಕಾಯಿ ತೊಗೊಂಡ್ರು. ಇದ್ರ ಮೇಲಿರೋ ಪ್ರೈಸ್ ಬಂದು 175 175 ಇದೆ. ಬಟ್ ಡಿಮಾರ್ಟ್ ಪ್ರೈಸ್ ಬಂದು 145 ಫ್ರೆಂಡ್ಸ್. ತೊಗೋಬೋದು. ಇದು ಉಪ್ಪಿನಕಾಯಿ ತುಂಬ ಸುಮಾರು ಸಲ ನಾವು ತೊಗೊಬಂದಿದ್ದೀವಿ. ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. 145 ತೊಗೋಬೋದು. ನನಗೆ ಅಮ್ಮ ಒಂದು ಬಾಚಿಗೆ ತೊಗೊಂಡ್ರು. ಪರವಾಗಿಲ್ಲ, ಚೆನ್ನಾಗಿದೆ. 49 ರುಪೀಸ್. ಮತ್ತು ಇದು ಬೆಲ್ಲದ ಪುಡಿ. ಇದು ಅರ್ಧ ಕೆಜಿ ಆಯ್ತಾ. ಅಮ್ಮ ಫಸ್ಟ್ ಒಂದ್ಸಲ ತೊಗೊಂಡಿದ್ರಂತೆ ನಮ್ಮಮ್ಮ, ಚೆನ್ನಾಗಿತ್ತು ಅಂದ್ಬಿಟ್ಟು ಈ ಸಲನೂ ಅರ್ಧ ಕೆಜಿ ತೊಗೊಂಡ್ರು. ಇದ್ರ ಮೇಲಿರೋ ಪ್ರೈಸ್ ಬಂದು 55 ರೂಪಾಯಿ ಇದೆ. ಬಟ್ ಇದು ಡಿಮಾರ್ಟ್ ಪ್ರೈಸ್ ಬಂದು 39 ರುಪೀಸ್. ಹೀಗೆ 6 ರುಪೀಸ್ ವೇರಿಯೇಷನ್ ಆಗುತ್ತೆ. ಯಾವ ಥರ ಇರುತ್ತೆ, ಫುಲ್ ಪೌಡರ್ ಥರ ಇದೆ ಫ್ರೆಂಡ್ಸ್. ಫುಲ್ ಪೌಡರ್ ಇದೆ, ಚೆನ್ನಾಗಿದೆ.
ನಮ್ಮ ಯೂಸ್ ಮಾಡಿದ್ರಂತ ಆಗಲೇ ಚೆನ್ನಾಗಿದೆ ಅಂತ ಮತ್ತೆ ಸಲ ತೊಗೊಂಡ್ರು ಅರ್ಧ ಕೆ ಜಿ. ಮತ್ತೆ 1 kgದು ಹೆಸರು ಕಾಳು ತೊಗೊಂಡ್ರು ಅಮ್ಮ. ಇದು ಬಂದು ಪ್ರೈಸು 192 ಇದೆ. ಡಿಮಾರ್ಟ್ ಪ್ರೈಸ್ ಬಂದು 143, 143 ರುಪೀಸ್ 1 kg ಹೆಸರು ಕಾಳು 143. ಬಟ್ ಅಂಗಡಿಯಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. 1 kgಗೆ 143 ರೂಪಾಯಿ. ಮತ್ತೆ ಸಾಂಬಾರ್ ಪೌಡ್ರ್ ತೊಗೊಂಡ್ರು ಅಮ್ಮ. ಇದು ಬಂದು 250 ರುಪೀಸ್, ಅಂದರೆ 250 ರೂಪಾಯಿ. ಬೈ 1 get 1 ಫ್ರೀ ಇತ್ತು. ಸೊ 50 ರೂಪಾಯಿ. ಇಲ್ಲಿ 1 kg ಬೇಳೆ ತೊಗೊಂಡ್ರು. ಇದು ಬಂದು ಇದ್ರ ಮೇಲೆ 187 ರೂಪಾಯಿ ಇದೆ ಪ್ರೈಸು. ಐ ಥಿಂಕ್ ಬೇಳೆ ಅಂಗಡಿಯಲ್ಲಿ ಇನ್ನೂ ಕಡಿಮೆ ಅನಿಸುತ್ತೆ, 180 ಏನೋ ಇರಬೇಕು, ಎಷ್ಟು ಅಂತ ಗೊತ್ತಿಲ್ಲ. ಇದ್ರ ಮೇಲೆ 187 ಇದೆ. ಬಟ್ ಇದು ಡಿಮಾರ್ಟ್ ಪ್ರೈಸ್ ಬಂದು 148 ರೂಪಾಯಿ, 148 ರೂಪಾಯಿ. ಲಾಸ್ಟಿಗೆ ನನ್ನ ಮಕ್ಕಳಿಗೋಸ್ಕರ ಮಿಕ್ಸರ್ ತೊಗೊಂಡ್ವಿ. ಇದು ಕಟಾಮೀಟ ಅಂತ, ಇದೊಂಥರ ಸ್ವೀಟ್ ಮತ್ತು ಸಾಲ್ಟು ಮಿಕ್ಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಮಿಕ್ಸ್ಚರು. ಇದು 1 kgದು. ಇದು 230 ಇದೆ ಇದ್ರ ಮೇಲೆ ಪ್ರೈಸು. ಬಟ್ ಡಿಮಾರ್ಟ್ ಪ್ರೈಸ್ ಬಂದು 180 ರುಪೀಸು. ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸ್ವೀಟು ಮತ್ತು ಸಾಲ್ಟ್ ಮಿಕ್ಸ್ ಇರುತ್ತೆ, ಚೆನ್ನಾಗಿದೆ. ಅಷ್ಟೇ ಫ್ರೆಂಡ್ಸ್, ಇಷ್ಟು ಮಾಮೂಲಿ ಎಲ್ಲ ದಿನಸಿಗಳೇ ತೊಗೊಂಡು ಬಂದಿದ್ದು. ಅಮ್ಮ ಯಾವಾಗಲೂ ಡಿಮಾರ್ಟ್ಗೆ ಹೋಗಲ್ಲ, ನಾವು ಯಾವಾಗಾದರೂ ಬಂದಾಗ ಈ ಥರ ರಜಕ್ಕೆ ಬಂದಾಗ ಮಾತ್ರ ಡಿಮಾರ್ಟಿಗೆ ಹೋಗಿ ತೊಗೊಂಡು ಬರೋದು. ಇಲ್ಲ ಅಂತಂದರೆ ಇಲ್ಲ ಅಂಗಡಿಲೇ ತಂದ್ಕೋತಾರೆ ಖಾಲಿ ಆದಂಗೆ. ಈ ಥರ ನಾವು ಯಾವಾಗಾದರೂ ಬಂದಾಗ ಮಾತ್ರ ಡಿಮಾರ್ಟ್ಗೆ ಹೋಗಿ ಈ ಥರ ಒಟ್ಟಿಗೆ ತೊಗೊಂಡು ಬರ್ತಾರೆ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿದ್ದರಿಂದ ಹೋಗಿ ತೊಗೊಂಡು ಬಂದ್ವಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.